ನಮಸ್ಕಾರ. ನನ್ನ ಹೊಸ ವೀಡಿಯೋಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಆಲೂಗಡ್ಡೆ ತೋಟದ ಹತ್ರ ಬಂದಿದ್ದೀನಿ. ಏನಿಲ್ಲ, ಸ್ಪ್ರೇ ಮಾಡಬೇಕಾಗಿತ್ತು, ಮೊದಲನೇ ಸ್ಪ್ರೇ. ಆಲ್ರೆಡಿ ಈಗ 1 ತಿಂಗಳ ಮೇಲೆ ಆಗಲೇ 5 ದಿನ ಏನೋ ಆಗಿದೆ ಆಲೂಗಡ್ಡೆಗೆ. ಒಂದು ಸ್ಪ್ರೇ ಮಾಡಿರಲಿಲ್ಲ. ಈಗ ಫಸ್ಟ್ ಸ್ಪ್ರೇ ಮಾಡೋಣ ಅಂತ ಎಲ್ಲನೂ ಔಷಧಿ ಎಲ್ಲ ತಂದಿದ್ದೀನಿ. ಆಲೂಗಡ್ಡೆ ನೋಡಿ ಯಾವ ಥರ ಇದೆ ಅಂತ ನೋಡಿ. ಈ ಥರ ಆಲ್ರೆಡಿ ಈ ಥರ ಇದೆ. ಅಂದರೆ ಚೆನ್ನಾಗಿದೆ, ಬಟ್ ಅಲ್ಲಲ್ಲೇ ಸ್ವಲ್ಪ ಗಿಡಗಳು ಹೋಗಿದ್ದಾವೆ. ಪ್ರಾಬ್ಲಮ್ ಇಲ್ಲ. ನೆನ್ನೆ ತಾನೇ ಕುಂಟೆ ಓಡಿಸಿದ್ದೀನಿ. ಇನ್ನೇನಿಲ್ಲ, ನೆಕ್ಸ್ಟು ಸ್ಪ್ರೇ ಮಾಡಿಬಿಟ್ಟು ಮತ್ತೆ ನೇಗಿಲು ಓಡಿಸ್ಬೇಕು. ಗೊಬ್ಬರ ಇಡಿಸಿ ಮತ್ತೆ ನೇಗಿಲು ಓಡಿಸಿದ್ರೆ ಮುಗೀತು. ನೋಡಿ, ನಾನು ತಂದಿರೋಂಥದ್ದು ಎಲ್ಲಿ ತಂದಿದ್ದೀನಿ ಅಂತ, ಧನಲಕ್ಷ್ಮಿ ಅಗ್ರೋ ಕೆಮಿಕಲ್ಸು, ಚನ್ನರಾಯಪಟ್ಟಣ. ಟೋಟಲು 1320 ರೂಪಾಯಿ ಆಗಿದೆ. ಆ್ಯಕ್ಚುಲಿ ಹೇಳಿರೋದೇನು ಅಂದರೆ, ಏನಿದು ನ್ಯೂಟ್ರಿಕ್ಲಿಕ್ ಇದೆ, ಇದೊಂದು ಸಪ್ರೇಟ್ ಬೆರೆಸ್ಕೊಳ್ಳಿ. ಇನ್ನು ಈ 4ನ ಡಿಫೆನ್ಸಾ, ಇದು ಟ್ಯಾಗ್ಮಿಸೈನು, ಇದು ಶುಂಠಿಗೂ ಸ್ಪ್ರೇ ಮಾಡ್ತಾರೆ. ಹುಳ ಕೀಟ ಏನು ಮೇ ಬಿ ಇದು ಬ್ಯಾಕ್ಟೀರಿಸೈಡ್ ಫಾರ್ ಪ್ಲಾಂಟ್ ಡಿಸೀಸಸ್ ಕಂಟ್ರೋಲ್, ಅಂದರೆ ಬ್ಯಾಕ್ಟೀರಿಯಾ ಕಂಟ್ರೋಲ್ ಮಾಡೋದಕ್ಕೆ. ನೆಕ್ಸ್ಟ್ ಬಂದು ಇದು ಪೆಗಾಸಿಸ್ಸು, ಇದೂ ಅಷ್ಟೇ ಶುಂಠಿಗಳಿಗೆ ಹೊಡಿತಾರೆ. ಎಲ್ಲ ಬ್ಯಾಕ್ಟೀರಿಯಾ ಕಂಟ್ರೋಲೇ ಅದು. ಆಮೇಲೆ ಇದು ಅಷ್ಟೇ, ಇದು ಫಂಗಸೈಡು, ಲ್ಯಾನ್ಸರ್ ಗೋಲ್ಡ್ ಅಂತ, ಇನ್ಸೆಕ್ಸೈಡ್. ಇದು ಇಷ್ಟೂ ಏನು ವರ್ಕ್ ಮಾಡುತ್ತೆ ಅಂದರೆ, ಇದು ಫಂಗಸೈಡು, ಇನ್ಸೆಕ್ಸೈಡು, ಈ ಥರ ಡಿಫೆನ್ಸ್ ಮಾಡಿದ್ರೆ. ಇದೊಂದು ನ್ಯೂಟ್ರಿಕ್ಲಿಕ್ಕು, ಇದೊಂದು ನ್ಯೂಟ್ರಿಷನ್ದು, ಮೈಕ್ರೋನ್ಯೂಟ್ರಿಯೆಂಟ್ ಥರ ಇದು. ಸೊ ನೋಡಿ, ನಾನು ಇಷ್ಟು ತಂದಿದ್ದೀನಿ ಫಸ್ಟ್ ಸ್ಪ್ರೇಗೆ. ಒಂದೇ ಬೇರೆ ಅಂದರೆ ಮೈಕ್ರೋನ್ಯೂಟ್ರಿಯೆಂಟೇ ಬೇರೆ ಮತ್ತು ಫಂಗಸೈಡ್ದೇ ಬೇರೆ ಕಲಿಸ್ಕೊಳ್ಳಿ ಅಂತ ಹೇಳಿದ್ರಲ್ಲ. ಸೊ ನಾನು 2 ಬಕೆಟ್ನ ತೊಗೊಂಬಂದಿದ್ದೀನಿ. ಏನಿಲ್ಲ, ಔಷಧಿ ಬೆರೆಸೋದಕ್ಕೆ ಸ್ವಲ್ಪ ನೀರು ಶಾರ್ಟೇಜ್ ಆಯಿತು. ಅದಕ್ಕೆ ಇಲ್ಲೇ ಅದೇ ನಮ್ಮ ತೋಟದಲ್ಲಿ ತೋರಿಸಿದ್ನಲ್ಲ, ಹಳ್ಳ ಹರಿಯುತ್ತೆ ಅಂತ, ಅದು ಇಲ್ಲೂ ಬರುತ್ತೆ. ಇಲ್ಲಿಂದ ತೊಗೊಂಡೋಗೋಣ. ಸುಮ್ಮನೆ ಮನೆ ಹತ್ರ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ. ಇದೆ ನೋಡಿ, ಚೆನ್ನಾಗಿ ಹರಿಯುತ್ತೆ ನೀರು. ವಾವ್, ಚೆನ್ನಾಗಿದೆಯಲ್ಲ? ಇಷ್ಟ ಆಯ್ತು ಎಲ್ರಿಗೂ? ನೋಡಿ, ಆಟೋಮೆಟಿಕ್ ಹಿಂಗೆ ಆಟೋಮೆಟಿಕ್ ಡೈಲ್ಯೂಟ್ ಆಗೋಗ್ಬಿಡುತ್ತೆ. ಅದು ಏನೂ ಮಾಡೋಂಗಿಲ್ಲ, ಪೇಪರ್ ಸಮೇತ ಆಗೋಗ್ಬಿಡುತ್ತೆ. ಆ ಥರ ರೆಡಿ ಮಾಡಿದ್ದಾರೆ ಇದನ್ನ ಅಲ್ಲ. ಹಂಗೆ ಅದೇ ಓಪನ್ ಆಗಿಬಿಡುತ್ತೆ, ಒಳಗಡೆ ಏರ್ ತೊಗೊಂಡು ಓಪನ್ ಆಗಿಬಿಡುತ್ತೆ ಈ ಥರ. ಇನ್ನೊಂದು ಮೇನು, ಔಷಧಿ ಸ್ಪ್ರೇ ಮಾಡಬೇಕಾದ್ರೆ ದಯವಿಟ್ಟು ಈ ಥರ ಗ್ಲೌಸ್ ಹಾಕ್ಕೊಳ್ಳಿ. ಮತ್ತು ನಾನು ಯಾವಾಗಲೂ ಕಾಮನಾಗಿ ಯೂಸ್ ಮಾಡ್ತೀನಿ ಈ ಥರ ಮಾಸ್ಕು. ಇಷ್ಟಂತೂ ನಾನು ಯೂಸ್ ಮಾಡ್ತೀನಿ ಸ್ಪ್ರೇ ಮಾಡಬೇಕಾದ್ರೆ. ಯಾವುದಕ್ಕೆ ಸ್ಪ್ರೇ ಮಾಡಬೇಕಾದ್ರೂ ಅಷ್ಟೇ, ನೀವೂ ಅಷ್ಟೇ ಹಂಗೆ ಸ್ಪ್ರೇ ಮಾಡಿ. ಇಷ್ಟು ಅಂದ್ಕೊಳ್ಳಿ, ನಾನು ಹಾಕಿರೋದು ಒಂದು ಕ್ಯಾನು. ಹುಷಾರಾಗಿ ಹಾಕಿ ಚೆಲ್ದಂಗೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಚೆಲ್ತಾ ಇದೆ, ಪ್ರಾಬ್ಲಮ್ ಇಲ್ಲ ಅಲ್ವಾ. ಇದೂ ಅಷ್ಟೇ ನೀಟಾಗಿ ಹಾಕ್ಕೊಳ್ಳಿ. ಓಕೆ, ಮುಗೀತು. ನೋಡಿ, ನಾನು ಸ್ಪ್ರೇ ಮಾಡೋದು ಈ ಥರ ನೀಟಾಗಿ ಎಲ್ಲದಕ್ಕೂ ನಿಧಾನಕ್ಕೆ ಸ್ಪ್ರೇ ಮಾಡ್ತೀನಿ. ಮತ್ತೆಲ್ಲ ಕಾಂಡಕ್ಕೆಲ್ಲ ಇಳ್ಕೋಬೇಕು, ಅದೇ ಥರನೇ ಸ್ಪ್ರೇ ಮಾಡೋದು. ಟೋಟಲ್ಲು 7 ಕ್ಯಾನು ಪ್ಲಸ್ ಒಂದು ಅರ್ಧ ಕ್ಯಾನ್ ಎಕ್ಸ್ಟ್ರಾ ಆಯಿತು, 7.5 ಕ್ಯಾನು. ಸ್ಪ್ರೇ ಎಲ್ಲ ಮಾಡಿದ್ದೆಲ್ಲ ಮುಗ್ದು ಮನೆಗೆ ಹೊರಟೆ. ಹೋಗೋ ಅಷ್ಟರಲ್ಲಿ ಪಾಪ ಅಲ್ಲೊಬ್ಬರು ತಾತಂಗೆ ಒಂದು ನಾಯಿ ಕಚ್ಚಿಬಿಟ್ಟಿತ್ತು, ಕಾಲಿಗೆ ಬಲವಾಗಿ ಕಚ್ಚಿತ್ತು. ಬ್ಲೀಡಿಂಗ್ ಸಿಕ್ಕಾಬಿಟ್ಟೆ ಬ್ಲೀಡಿಂಗ್ ಆಗ್ತಾಯಿತ್ತು ಅವರಿಗೆ ಪಾಪ. ಮತ್ತು ಇವತ್ತು ಷಷ್ಠಿ ಇದ್ದ ಕಾರಣ ಮಾಂಸ ನಾನು ದೇವಸ್ಥಾನ ಹೋಗೋಣ ಅಂತ ಹೊರಟಿದ್ವಿ. ಹೋಗ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಆಗಿತ್ತು. ಏನಾಯಿತು ಅಂತಂದರೆ, ಮಾಂಸ ನಾನು ದೇವಸ್ಥಾನ ಹೋಗೋಣ ಅಂತ ಹೋಗ್ತಾ ಇದ್ವಾ, ಕಾರಿಂದು ಲೆಫ್ಟ್ ಸೈಡು ಲೋರಾಮು ಕಟ್ಟಾಗಿ ಇವತ್ತು ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗೋಗ್ಬೇಕಾಯಿತು. ಲೆಫ್ಟಿಗೆ ಫುಲ್ ಎಳೆದ್ಬಿಡ್ತು ಗಾಡಿ. ಸದ್ಯಕ್ಕೆ ಏನೂ ಆಗಿಲ್ಲ, ನಿಂತ್ಕೊತು ಗಾಡಿ. ಅಂದರೆ ಲೆಫ್ಟಿಗೆ ಎಳೆದೆ, ಹ್ಯಾಂಡ್ ಬ್ರೇಕ್ ಹೊಡೆದೆ, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಆಮೇಲೆ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನೋಡಿ, ಕರ್ಕೊಂಡು ಹೋಗ್ತಾ ಇದ್ದೀವಿ ಟೌನಿಗೆ. ಟೌನಲ್ಲೇ ರೆಡಿ ಮಾಡಿಸೋಣ ಅತ್ಲಾಗಿ ಅಂತ. ಹೆಂಗೆ ಕಟ್ಟಾಯಿತು ಅಂತಲೇ ಗೊತ್ತಿಲ್ಲ. ಯಾವತ್ತೂ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ಗಾಡಿ. ಇದೇ ಫಸ್ಟು ಪ್ರಾಬ್ಲಮ್ ಆಗಿದ್ದು. ಆದರೂ ಭಾಳ ಡೇಂಜರು. ಏಕೆಂದರೆ ಪಾಪು ಇದ್ದ, ಮಾಂಸ ಇದ್ಲು,
ಅದು ನನ್ನ ಕೈಗೆ ಸ್ಟೇರಿಂಗೇ ನನ್ನ ಕೈಗೆ ಸಿಗಲೇ ಇಲ್ಲ. ಲೆಫ್ಟಿಗೆ ಒಂದೇ ಸಲ ಎಳೆದ್ಬಿಡ್ತು, ಫುಲ್ಲು ಸಡನ್ನಾಗಿ ಎಳೆದ್ಬಿಡ್ತು. ಭಾಳ ಡೇಂಜರು, ಹುಷಾರಾಗಿ ಓಡಾಡಬೇಕು ಮಾತ್ರ ಗಾಡೀಲಿ. ಯಾವ್ದು ಹೇಳಿ ತೋರ್ಸ ಇಲ್ಲಿ. ಹಾಂ ಅದು ಕಟ್ಟಾಗಿರೋದಲ್ಲ, ಇವ್ರು ರೆಡಿ ಮಾಡ್ತಾರೆ. ಏನು ಯಾವ ಥರ ಕಟ್ಟಾಗೋ? ಹಾಂ ಅದು ಪೂರ್ತಿನೇ ಕಟ್ಟಾಗೋಗಿತ್ತು ಲೋವರ್ ಆರ್ಮು. ಮತ್ತು ಹೊಸದನ್ನೇ ತೊಗೊಬಂದೆ, ಹೊಸ ತೊಗೊಬಂದು ಹಾಕಿಸ್ಕೊಂಡಿದ್ದೆಲ್ಲ ಆಯಿತು. ಟೋಟಲ್ ಒಂದು 4,500 ಬಿಲ್ ಆಯಿತು, ಎಲ್ಲ ಟೋಯಿಂಗ್ ಎಲ್ಲ ಸೇರಿ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.